ಉತ್ತರ ಕರ್ನಾಟಕ ಔಷಧಿ ಕಾಶಿ ಎಂದು ಪ್ರಖ್ಯಾತವಾದ ಕಪ್ಪತ್ತಗುಡ್ಡವನ್ನು ಬೆಂಕಿ ತಡೆ ಪೋಸ್ಟರ್ಸ್ ಬಿಡುಗಡೆ ಅರಣ್ಯ ಇಲಾಖೆ. ಅರಣ್ಯ ಬೆಂಕಿ ರಕ್ಷಣೆ ಮಾಡುವ ಹಿತದೃಷ್ಟಿಯಿಂದ ಯುವಕರ ವಾಲಿಬಾಲ್ ಪಂದ್ಯಾಟ ಹಮ್ಮಿಕೊಂಡ ಗದಗ ಅರಣ್ಯ ಇಲಾಖೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳದ ತೋಟದಾರ್ಯ ಕಾಲೇಜು ಆವರಣದಲ್ಲಿ ನಂದಿವೇರಿ ಮಠದ ಶ್ರೀ ಶಿವಕುಮಾರ್ ಸಸಿ ನೆಡುವ ಮೂಲಕ ವಾಲಿಬಾಲ್ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಂಡರಗಿ ಅರಣ್ಯ ಹಿರಿಯ ಅಧಿಕಾರಿಗಳಾದ ಮಂಜುನಾಥ್ ಮಾಗಳಿಮನಿ ಹಾಗೂ ಗ್ಯಾರಂಟಿ ಸಮಿತಿ ಸದಸ್ಯರು ರಾಮಪ್ಪ ಮೇಗಲಮನಿಯವರು ಕುರಿಗಾಯಿಗಳಿಗೆ ಪ್ರೋತ್ಸಾಹ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ ಪ್ರದರ್ಶನ, ಕಪ್ಪತ್ತಗುಡ್ಡ ಅರಿವು ಬೋರ್ಡ್ ವಿತರಣೆ ಮಾಡುವುದಷ್ಟೇ ಅಲ್ಲದೆ ಸುಮಾರು 28 ಜನ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಡೊಳ್ಳಿನ ಪದ ಹಾಡಿನ ಮೂಲಕ ಅರಣ್ಯವನ್ನು ರಕ್ಷಿಸುವಂತೆ, ಅರಣ್ಯವನ್ನು ಬೆಳೆಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಅರಿವು ಮೂಡುವಂತಹ ಡೊಳ್ಳಿನ ಪದ ಹಾಡು ಮೂಲಕ ನಿಂಗಪ್ಪ ಅವರು ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಿದರು. ಎಲ್ಲರಿಗೆ ಕೈ ಮುಗಿದು ಹೇಳತ್ತೀವಿ ನಾವು ಕೇಳುವುದಕ್ಕ, ಏ ವೇದಿಕೆ ಮೇಲೆ ಒಂದು ಆಶೀನರಾದಂತ ಹಿರಿಯರಿಗೆ ಮಾಡುವ ಶರಣ. ಏ ನಮ್ಮ ಗುಡ್ಡದಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಮಾಡುವೆನು ನಮ್ಮ ಶರಣ. ಏ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸುವ ಕಾಯಕ ಎಲ್ಲರೂ ಮಾಡಬೇಕ. ಏ ಹಾಡಿ ಹಾಡಿ ಕೌತೋದರ ಗುರುವೇ ಬೆಳ್ಳಿ ಮೂಡಿ ಬೆಳಗಾದವೋ. ಕಾರ್ಯಕ್ರಮ ಈ ಸಲ ಮೊನ್ನೆ ಬೇಸಿಗೆಯೊಳಗ ಬೆಂಕಿ ಬಿತ್ತು ನಮ್ಮ ಮಠಕ್ಕೆ. ಆ ಬಂಗಾರದ ಹಳದ ಮಠ ಬಂದು ಬಿಡ್ತು. ಬೆಂಕಿ ದಗ 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 ಸುಡ್ತಾ ಬೆಂಕಿ ಬಂತು. ಇವತ್ತು ಕಪ್ಪತ್ ನಮ್ಮನ್ನು ನಾವು ಸುಟ್ಕೊಂಡಂಗ. ಹಾಗಾಗಿ ಕಪ್ಪತ್ತಗುಡ್ಡ ಉಳಿಬೇಕು, ಮರಗಳು ಉಳಿಬೇಕು, ಅಲ್ಲಿರುವಂತಹ ಸಸ್ಯ ಸಂಪತ್ತು ಉಳಿಬೇಕು. ಹಾಗಾಗಿ ನಾನು ನಮ್ಮ ಎಲ್ಲ ಹಿರಿಯರಿಗೆ ತಮಗೆಲ್ಲ ವಿನಂತಿ ಮಾಡಿಕೊಳ್ತಾನೆ, ನಿಮ್ಮ ಸಹಕಾರ ಅರಣ್ಯ ಅಪಾರ, ನಿಮ್ಮ ಸಹಕಾರ ಅರಣ್ಯ ಅಪಾರ, ನಿಮ್ಮ ಸಹಕಾರ ಅರಣ್ಯ ಅಪಾರ. ಇದಕ್ಕೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಹಕಾರ ಅರಣ್ಯ ಅಪಾರ. ಇವತ್ತು ಕಪ್ಪತ್ತಗುಡ್ಡ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಕಪ್ಪತ್ತಗುಡ್ಡವನ್ನು ನೋಡ್ಲಿಕ್ಕೆ ಜನ ಬರ್ತಾ ಇದ್ದಾರೆ. ಆ ಜನರು ಏನು ನೋಡೋದು, ಮೊದಲಿಗೆ ಡೋಣಿಯೊಳಗೆ ಹಾಸನೆ ಅವರು ನಂದಿವೇರಿ ಮಠಕ್ಕೆ ಬಂದು ಅಲ್ಲಿಂದ ಆ ಕತ್ತರಿ ಬಸವಣ್ಣ ಗುಡಿ ಅಂತೇಳಿ ಹಾಸಿ ಗಾಳಿಗುಂಡಿ ಬಸವಣ್ಣಗೆ ಹೋಗ್ತಾರೆ. ಜವಾಬ್ದಾರಿ ನಮ್ಮದು ಜಾಸ್ತಿ ಇದೆ. ನಾನು ಒಬ್ಬ ಡೋಣಿಯ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ ನೀರಿಲ್ಲ, ಆದ್ರೆ ನೀರು ಅದು ಅರಣ್ಯದಿಂದ ನೀರು 20 ವರ್ಷಗಳಿಂದ 21-22 ವರ್ಷಗಳಿಂದ ನಾವು ಮಠ ಸುತ್ತಮುತ್ತಲು ಏನು ಅರಣ್ಯೀಕರಣ ಮಳೆ ನೀರನ್ನು ಕೊಯ್ಲು ಮಾಡಿದ್ವಿ. ಇವತ್ತು ಅದರ ಪರಿಣಾಮ ಬಂಗಾರದ ಹಳ್ಳ ಹರಿತಾ ಇದೆ, ಬಂಗಾರದ ಹಳ್ಳ ಹರಿತಾ ಇದೆ. ದೊಡ್ಡ ಜರಗದ್ದಿಗೆ ಅಂತೇಳಿರುವಂಥ ಬಾವಿ ತುಂಬಿ ನಿಂತದ, ಮಠದ ಹಿಂದಿರುವಂಥ ಬಾವಿನ ತುಂಬಿ ನಿಂತದ. ಇವತ್ತು ನೀರಿನ ಸಮೃದ್ಧಿ ಆಗ್ಯದ. ನೀರಿಗಾಗಿ ಅರಣ್ಯ ಅನ್ನುವಂಥ ಸಂಗತಿ ತುಂಬಾ ಅರ್ಥಪೂರ್ಣವಾಗಿರುವಂತಹದ್ದು. ಇಲ್ಲಿ ಬಂದಿರುವಂಥವ್ರೆಲ್ಲರದು ಜವಾಬ್ದಾರಿ ಇದೆ. ಕರಿ ಕಂಬಳಿ ಹೊತ್ಕೊಂಡು ಬಂದಂಥವ್ರಿಗಂತೂ ನಾನು, ನೀವು ಗುರುಭಕ್ತರು, ನೀವು ಶಿವಭಕ್ತರು, ಆ ಗುರುಭಕ್ತಿ ಶಿವಭಕ್ತಿ ಅನ್ನುವಂಥದ್ದು ಆಚರಣೆಯೊಳಗೆ ಬರ್ಬೇಕಂದ್ರೆ ಕಪ್ಪತ್ತಗುಡ್ಡಕ್ಕೆ ಧೋಖಾ ಆಗಬಾರ್ದು, ಕಪ್ಪತ್ತಗುಡ್ಡಕ್ಕೆ ಧಕ್ಕೆ ಆಗಬಾರ್ದು. ನಿಮ್ಮದೇ ಕಪ್ಪತ್ತಗುಡ್ಡ, ನೀವು ಕಪ್ಪತ್ತಗುಡ್ಡವನ್ನ ಜವಾಬ್ದಾರಿಯುತವಾಗಿ ಕಾಯ್ತಕ್ಕಂಥದ್ದದ. ನಾನು ಕರ್ನಾಟಕ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಸ್ಥಳೀಯರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ರೆ, ನಮ್ಮ ಸ್ಥಳೀಯರಿಗೆ ಹೆಚ್ಚಿನ ಅನುಕೂಲತೆಗಳನ್ನು ಮಾಡಿದ್ರೆ ನಮ್ಮ ಕಪ್ಪತ್ತಗುಡ್ಡದ ಮಾಲಕರು ನೀವೇ, ಕಪ್ಪತ್ತಗುಡ್ಡ ಉಳಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಮುಂಡರಗಿ ತಾಲೂಕಿನ ಎಲ್ಲ ಗ್ರಾಮಗಳಿಗಿದೆ. ಅದು ನಮ್ಮ ಕಪ್ಪತ್ತಗುಡ್ಡ ಸುತ್ತಮುತ್ತ ಇರುವಂತಹ ಹಳ್ಳಿಯ ಜನ ಕಪ್ಪತ್ತಗುಡ್ಡವನ್ನು ನಮ್ಮ ಮಾತೃ ಸ್ವರೂಪ ಅಂತ ತಿಳ್ಕೊಂಡಿದ್ದಾರೆ. ಕಪ್ಪತ್ತಗುಡ್ಡ ಅಂದ್ರೆ ನಮ್ಮ ತಾಯಿ. ಆ ತಾಯಿಯನ್ನು ನಾವು ರಕ್ಷಣೆ ಮಾಡುವಂತ ಅಗತ್ಯ ಇದೆ. ಇಲ್ಲೇ ನೀವು ಕೊಪ್ಪಳಕ್ಕೆ ಹೋಗ್ರಿ, ಕೊಪ್ಪಳ ಸುತ್ತಮುತ್ತಲು ಫ್ಯಾಕ್ಟರಿಗಳು ಬಂದು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗಿ ಆ ಶಾಲೆ ಕಲಿತಕ್ಕಂಥ ಮಕ್ಕಳು ಡಸ್ಕಿನ ಮೇಲೆ ಇಷ್ಟಿಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ.
ಅದು ನೋಡಿದ್ರೆ ಕಪ್ಪತ್ತಗುಡ್ಡದ ಪಕ್ಕದಲ್ಲಿರುವಂತಹ ಡೋಣಿ ಮೊದಲು ಮಾಡಿಕೊಂಡು ಎಲ್ಲ ಹಳ್ಳಿಗಳ ಜನ ನೀವು ಪುಣ್ಯವಂತರು, ನೀವು ಭಾಗ್ಯವಂತರು, ನೀವು ಸುದೈವಿಗಳು, ನಿಮಗೆ ಬದುಕಲಿಕ್ಕೆ ಅಗತ್ಯವಾಗಿರುವಂತಹ ಆಕ್ಸಿಜನ್ ಇದೆ, ನೀರಿದೆ, ಜೊತೆಗೆ ಕಾಡಿದೆ. ಅದು ನಮ್ಮ ತಾಯಿ ಸ್ವರೂಪ. ಅಂಥ ಮಾತೃ ಸ್ವರೂಪವನ್ನು ನಾವು ಉಳಿಸಿಕೊಂಡು ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ನಾನು ಮಂಜುನಾಥ್ ಮೇಗುಳಮನಿ ಅವರನ್ನ ಅಭಿನಂದಿಸ್ತೇನೆ. ರಾಮಣ್ಣ ಅವರಿಗೆ ನಾನು ಅಭಿನಂದಿಸ್ತೇನೆ. ಕೂಡ್ರಿ, ನಾನು ರಾಮಣ್ಣ ಮೇಗುಳ